भवति द्वादशमासाः संवत्सरः संवत्सरमेवावरुन्धे भुञ्जीर्भवति ऊर्ध्वैमुञ्जाः ऊर्ध्वमेवावरुन्धे चित्रनक्षत्रं भवति चित्रं मायेतत्कर्म यजस्वमे यजस्समृद्धि हरिः ओम् गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। सर्वमंगलमांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते। ಇಂದು நம்முடைய பூர்வீகத்தில் இருக்கக்கூடிய அம்பிகை முகோட காயத்ரி பீடன அறக்கட்டளை மெம்பர் நம்ம தமிழ்நாடு இருக்கக்கூடிய அனைத்து இந்தியா ஸ்ரீ சௌடேஸ்வரி அர்ப்பணை மன்ற தேவாಂಗ ಟ್ರಸ್ಟ್ ಎಲ್ಲ ದೇವರುಗಳೇ ತಾಯಿಮಾರುಗಳೇ ನಮ್ಮ ಕರ್ನಾಟಕದಿಂದ ಹೊಂದಿರக்கூடிய ಹತ್ತನೆಯ ನಮ್ಮ ಅರಗಟ್ಟಳೆ ಮೆಂಬರು ಅದು ಹೋಗವೇ ನಮ್ಮ ಬೆಂಗಳೂರಿನಿಂದ ಆಂಧ್ರ ದೇವಾಂಗ ಸಂಘದಲ್ಲಿ ಹೊಂದಿರக்கூடிய ಎಲ್ಲ பெரியவர்களே தாய்மார்களே இங்க இருக்கக்கூடிய அத்தனை செட்டி பெரியவர்களே தாய்மார்களே சாத்தார்களே அதாவது இந்த ரொம்ப ரொம்ப ವಿಶೇಷமான ಒಂದು ದಿನ ವಾಡಿಕೆಯಲ್ಲಿ ಬಂದು ನಾವೆಲ್ಲರೂ ಕೊಟ್ಟು ಮಡಗಿರ್ಬೇಕು ಅಂತ ಹೇಳಿ ನಮ್ಮ ಕಲಾಚಾರದಲ್ಲಿ ಬಂದು ನಾವು ಬಂದು ಇಂದಿಗ ಇರಬೇಕು ನಾವು ಬಂದು ಇದೀಗ ಗುರು ನೋಡಕ್ ಬರ್ತೀವಿ ಅಂದ್ರೆ ವೇದಿ ಖಂಡಿತ ಬರಬೇಕು ಕೆನೆ ಪೂಜಿಸ್ತಾ ಬರಬೇಕು ಹೆಣ್ಣು ಮಕ್ಕಳು ಬಂದು ಸಂದನ ಕುಂಕುಮ ಮಡಿತಾ ಬರಬೇಕು ಅರಸಿನ ಕುಂಕುಮ ಮಡಿಗೆ ಬರಬೇಕಂತ ಹೇಳಿ ಕೊಟ್ಟವ್ರು ಯಾರು ಅಂದ್ರೆ ವ್ಯಾಸರಂತೆ ಅದ ಕಲಾಚಾರ ಅದು ಬಂದು ನೀವು வெளிநாடு ಹೋದ್ರೆ ಅಂತ ಕಲಾಚಾರವೇ ಕಡಿಯಾದಿಲ್ಲ ನಾವು ಮನೆಯಲ್ಲಿ ಇರக்கூடிய ಐದಿಂಗರಲ್ಲ ನಮ್ಮ ಪಾರಂಪರಿಕವಾಗಿ ನಮ್ಗೆಲ್ಲರಿಗೂ ಬಂದು ಗೋತ್ರ ಇದೆ ನೀವೆಲ್ಲರಿಲ್ಲ ಗೋತ್ರ ಯಾವಾಗ ಯಾರು ನೀವು ಇದಾ ಗುಡಿಗೆ ಹೋದಾಗ ನಾವು ಬಂದು ನಿಮ್ಮ ನಕ್ಷತ್ರ ಏನಂತ ಹೇಳಿದ್ರು ನಿಮ್ಮ ಗೋತ್ರ ಅಂತ ಹೇಳೋರು ಕೆಲವರು ಬಂದು ಈಗ ಬರ ಗೋತ್ರ ಮಾಡ್ಬೇಕಾಗ್ತದೆ ನೀವೇನ್ರಿ ಗುಡಿಗೆ ಹೋಗಿ ನಿಮ್ ಗೋತ್ರ ಅಂದ್ರೆ ಮನೆಯವ್ರು ಕೇಳಿದ್ರು ಮನೆಯವ್ರು ನಂಗೆ ಸಿಗ್ಲಾರ ಸೊ ಆ ಗೋತ್ರ ನಮಗೆ ಕೊಟ್ಟರು ಅಂದ್ರೆ ಯಾರಂದ್ರೆ ವ್ಯಾಸರ ಇದು ಬಂದು ತಿರುಮೂರ್ತಿ ಮಲೆ ಒಂದು ಪುನೀತವಾದ ಇಡ ನಿಮಗೆಲ್ಲ ಸಿಕ್ಕಿರೋದನ್ನ ಅನಿಸ್ತಿಲ್ಲ ಅದಾವುದು ಬ್ರಹ್ಮ ವಿಷ್ಣು ಮಹೇಶ್ವರ ಬಂದು ಹಾಲು ಕೊಟ್ಟಂತ ಎಡ ಅಂತ ಹೇಳಿ ಹಾಲು ಯಾರು ಕೊಟ್ರು ಅನುಸೂಯ ದೇವಿ ಕೊಟ್ಟರೆ ಅನುಸೂಯ ಒಡೆಯ ಕಣವರು ಯಾರು ಅತ್ರಿ ಮಹರ್ಷಿ ಆ ಅತ್ರಿಯವರ ಮಹರ್ಷಿ ಅಂತ ಒಂದು ಋಷಿಕ ಇಲ್ಲಿ ಇದ್ರು ಅಂತ ನಮಗೆ ಐದೀಕವಾಗಿ ಹೇಳ್ತಾರಲ್ಲ ಇದೇ ಮಾರಿ ಆ ಅತ್ರಿ ಋಷಿಯೊಡೆಯ ಗುರು ಯಾರು ಅಂತ ಕೇಳಿದ್ರೆ ಸಿಕ್ಕಲ್ಲ ಅವ್ರ ವ್ಯಾಸ ಏಕೆ ನೀವು ತಿಳಿಸಿಬೇಕಲ್ಲ ಇದು ಬಂದು ನಮ್ಮ ಭಾರತದಲ್ಲಿ இருக்கக்கூடிய ಹಿಂದೂ மதத்திலே அதாவது ಅದ್ವೈತ ಸಂಪ್ರದಾಯನಾலும் ಸರಿ ವಿಶಿಷ್ಟ ಅದ್ವೈತ ಸಂಪ್ರದಾಯ ಆನಾலும் ಸರಿ அது போகவே சாக்த பரம்பரை ஆனாலும் சரி எந்த சம்பிரதாயம் இருந்தாலும் நாங்களெல்லாம் ಹಿಂದೂವನ್ನು சொல்லಲ್ಲ ಆ ಹಿಂದೂ ಆಶ್ರಮ ಮಠಗಳಲ್ಲಿ ಇರக்கூடிய ಇಂದ ಗುರು ಪೂಜೆ ಈ ಒಂದು ಊರಲ್ಲಿ ಆಶ್ರಮ ಇದೆ ಗುರು ಪೂಜೆ ಅಂತ ಮಾಡೋರು ನಿಮಗೆಲ್ಲ ಸಿಕ್ಕಿರಂತೆ ಗುರು ಪೂಜೆ ಮಾಡೋರು ಗುರುನ ಮೂವೊಂದು ನಾವು ಒಣಗಿ ಎಲ್ಲ ಮಾಡ್ತೀವಿ ಯಾಕೆ ಇಷ್ಟು ಒಂದು ಗುರುವಿಗೆ ಒಂದು ಮಹತ್ವ ಇದೆ ಅಂತ ಹೇಳಿದ್ರೆ ನೀವು ನೋಡೋಣ ಇಲ್ಲಿ 2 ದಿನ ಮುಂಚೆ ನೀವು ಬಂದ್ರೆ ತುಂಬಾ ಬಿಸಿಲಾಗಿರುತ್ತೆ ನಾವು ಕೂಡ ಅಂತ ಕಷ್ಟದ ಟ್ರಸ್ಟ್ ಮೆಂಬರ್ಸ್ ಎಲ್ಲ ತುಂಬಾ ಬಿಸಿಲಾಗಿದೆ ಬರ ಮಕ್ಕಳಿಗೆ ಬಂದು ಜ್ಯೂಸ್ ಕೊಡ್ಬೇಕು ಮೋರ್ ಕೊಡ್ಬೇಕು ಏನೋ ಇದೆ ಹೇಳಿಲ್ಲ ಅದು ಇಲ್ಲಿ ಬಂದ್ರೆ ಎಷ್ಟು ಖುಷಿಯಾಗಿದೆ ಅದನ್ನ ದೈವ ಕಟಾಕ್ಷ ಅಂತ ಹೇಳಿ ಮನೆಯಲ್ಲಿ ಕೂಡ ಮನಸ್ಸು ಬಂದು ನಮಗೆ ಕೆಲವು ಟೈಮಲ್ಲಿ ನೀನು ಹೋಗೋದು ಆಗ ಗುರುವೊಡೆ ಕರುಣೆ ಬಂದು ಹೇಗನೋ ವಾಳಿಕೆಯಲ್ಲಿ ಇರಬೇಕು ಅಂತ ಹೇಳಿ ಅದಕ್ಕೆ ಬಂದು ನಮ್ಮ ವಾಳಿಕೆಯಲ್ಲಿ ಬಂದು ಗುರುನಾಥನುಡೆಯ ಅನುಗ್ರಹ ಎಲ್ಲಿರೋದು ಅಲ್ಲಿ ನಮ್ಮ ಪಾಪ ನೀಗಿರೋದು ಪಾಪ ಮಟ್ಟಮಲ್ಲ ನಮ್ಮ ಮನಸ್ಸು ಮಾರೋದು ಅಂತ ಆ ಮನಸ್ಸು ಮಾರಿದ್ರೆ ಮನಸ್ಸೇ ಬಂದು ಮಹಾದೇವನಾಗುವ ಮನಸ್ಸು ಮಾರಲಾಗಿದ್ರೆ ಮನಸ್ಸೇ ಬಂದು ಮಹಿಷನಾಗುವ ಎಷ್ಟೂ ಇದೆ ಅದಕ್ಕೆ ಅಂತ ಪರಂಪರೆಯಲ್ಲಿ ನಮಗೆ ವಳಿ ಕಾಟಿಕೊಟ್ಟಿರೋದು ವ್ಯಾಸರ ಅಂತ ಹೇಳಿ ವ್ಯಾಸರು ಯಾರು ಅಂತ ನೀವು ಕೇಳಿದ್ರೆ ನಿಮಗೆಲ್ಲ ಸಿಕ್ಕಿರೋದು ಪರಶುರಾತ್ಮಜಂ ಒಂದೇ ಸುಗತಾತಂ ತಪೋ ನಿರಿಮ್ ಅಂತ ಹೇಳಿ
ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ಬ್ರಹ್ಮ ನಿಧಯೇ ಅಂತ ಹೇಳಿದ್ರು. ಬ್ರಹ್ಮನ ಬಂದು ಉತ್ಪತ್ತಿ ಮಾಡರ ಕೊಡುಗಲ್ಲಿದೆ ಅಂತ ಹೇಳಿ. ಈ ಒಂದು ಪೌರುಷಗಳು ಉತ್ಪತ್ತಿ ಮಾಡக்கூடிய ಶಕ್ತಿಗಳು ಬ್ರಹ್ಮನಿಂದ ಇದೆ. ಶಿವನಿಗೆ ಬಂದು ಸಂಹಾರ ಮಾಡುತ್ತಾ ಇದೆ. ಇವೆರಡು ಮಧ್ಯದಲ್ಲಿ ಮನಸ್ಸನಿಗೆ ಇನ್ನೊಂದು ಬೇಕಾಗೋದು ಸುಖವಾಗಿರ್ಬೇಕು ಅಂತ ಹೇಳಿ. ಆ ಸುಖವಾಗಿ ಇರ್ಬೇಕಂದ್ರೆ ಅದಕ್ಕೆ ಅನುಗ್ರಹ, ನಾರಾಯಣ ಅನುಗ್ರಹ ಅಂತ ಹೇಳಿ. ವ್ಯಾಸರು ಬಂದು ವಿಷ್ಣುವಿಗೆ ಅವತಾರ ಲೋಕದಲ್ಲಿ ಬಂದು ನಮಗೆ ಬಂದು 4 ವೇದಗಳು, ಈ ವೇದಗಳಿದ್ದಾವೆ, 4 ವೇದಗಳು, ಚತುರ್ವೇದ ಅಂತ ಹೇಳ್ತೀವಿ. ಆ 4 ವೇದಗಳು ಬಂದು ಈಗ ನಿಮ್ಮ ಕೈಲಿ ಮೊಬೈಲ್ ಇದೆ, ಎಲ್ಲರ ಕೈಲಿ ಬಂದು ವಿಜ್ಞಾನ, ಈಗ ಮೊಬೈಲ್ ಇದೆ. ಮೊಬೈಲ್ ಬಂದು ಎಲ್ಲಿ ಬೇಕ ನೀವು ಮಾತಾಡೋದು. ಹೇಗೆ ಮಾತಾಡೋದು? ಅದಕ್ಕೊಂದು ವ್ಯವಸ್ಥೆ ಅಲ್ಲ. ಆ ವ್ಯವಸ್ಥೆ ಬಂದು ತನಿಪಟ್ಟವಾದಂತ ಒಂದು ಮೈಕ್ರೋ ಇನ್ಸ್ಟ್ರೂಮೆಂಟ್ ಇರೋದು, ಅದಕ್ಕೆ ಜೂಮ್ ಅದಲ್ಲ ಇಲ್ವಾ? ನೀವು ನಮ್ಮ ಆಶ್ರಮದ ಮೈಕ್ರೋ ಇದು ಮೊಬೈಲ್ ಬರ್ಲಾರ್ದು ಆ ಹೇಳುತ್ತಾ ನಮ್ಮನ್ನು ಎಲ್ಲಿ ಗುಣಿಸಿದ್ದಾರೆ ಸ್ವಾಮಿ, ಬಂದು ಮೊಬೈಲ್ ಬರ್ಕೊಡೋದು, ಟವರೇ ಬರ್ಕೊಡೋದು. ಅಲ್ಲಿ ಬಂದು ನಾವು ನೇರವಾಗಿ ಬಂದು ಮಾತಾಡ್ಬೇಕು. ಆ ಕಾಲ ಇತ್ತು. ಈ ಕಾಲ ಬಂದು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಅದುವಾಗಿ ಟಿವಿ ಇದೆ. ನಿಮಗೆಲ್ಲ ಟಿವಿ ಆನ್ ಮಾಡಿ ಬಂದಿರೋದಲ್ಲ. ಅದು ಹೋಗವೆ ಆ ಕಾಲ FM ರೇಡಿಯೋ ಇರೋದು, ಅದು ಬರೋದಿಲ್ಲ. ಇದು ವ್ಯವಸ್ಥೆ ಬಂದು ಎಲ್ಲವೂ ಇದೆ. ಆ ವ್ಯವಸ್ಥೆ ಇದೆ, ನನ್ನ ಸಾಫ್ಟ್ವೇರ್ ಮಾಡಿರ್ತಾ ಅದು ಕೆಲಸ ಮಾಡೋದು. ಅದೇ ಮಾದರಿ ವೇದಗಳ ಒಂದು ವ್ಯವಸಾಯ ಇತ್ತಲ್ಲ, ಎಲ್ಲ ಕಲೆ ಅದೆಲ್ಲ ರಿಸೀವ್ ಮಾಡಿ ನಮಗೆ ಬೊಕ್ಕಸ ಮಾಡಿ ಕೊಟ್ಟಿರೋದು ವ್ಯಾಸರ ಅಂತ ಹೇಳಿ. ಇದುತ್ತಾ ಋಗ್ವೇದ, ಇದುತ್ತಾ ಯಜುರ್ವೇದ, ಇದುತ್ತಾ ನಮಗೆ ಸಾಮವೇದ, ಇದುತ್ತಾ ಅಥರ್ವ ವೇದ ಅಂತ ಹೇಳೋದು. 4 ವೇದ ಹಾಗೆ ಬರೆಸಿದ್ರಲ್ಲ. ಮನುಷ್ಯನಿಗೆ ಬಂದು 4 ಪದವಿ ಇರೋದಂತೆ. ಮೊದಲು ಬಂದು ಬ್ರಹ್ಮಚಾರ್ಯ, ಎರಡವದು ಬಂದು ಗೃಹಸ್ಥ, ಮೂರವದು ಬಂದು ವಾನಪ್ರಸ್ಥ, 4ವದು ಬಂದು ಸನ್ಯಾಸ, 4 ಚತುರ್ವರ್ಣಾಶ್ರಮ ಅಂತ ಹೇಳೋದು. ಅದೇ ಮಾತ್ರ 4 ವೇದಗಳು ನಮಗೆ ಬೊಕ್ಕಸವಾಗಿ ವ್ಯಾಸರು ಕೊಡ್ತಾರೆ. ಅದು ಮಟ್ಟ ಕೊಡೋದಿಲ್ಲ ನಮಗೆ. ಈ ಒಂದು 108 ಋಷಿ ಮಾರ್ಗಗಳು ಸಹ ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಅತ್ರಿ ಋಷಿ ಒಂದು ಸಹ ನಾ ಹೇಳಿದೆ. ಎಷ್ಟೋ ಜನ ನಮಗೆಲ್ಲ ವಶಿಷ್ಠ ಋಷಿ ಇರೋರು, ವಿಶ್ವಾಮಿತ್ರ ಋಷಿ ಇರೋರು, ಅப்புறம் ನಮ್ಮ ಗೋತ್ರ ನಾವೆಲ್ಲ ಹೇಳ್ತೀವಲ್ಲ, 10ನೇ ಗೋತ್ರಗಳಿಗೆ ನಮಗೆ ಅನುಗ್ರಹ ಮಾಡಿರೋದು ಇವರು ವ್ಯಾಸರು ಅಂತ ಹೇಳ್ತೀವಿ. ಆ ಒಂದು ವ್ಯಾಸರನ್ನು ಬಂದು ಒಣಗಕೂಡಿಯ ಒಂದು ಸಂಪ್ರದಾಯ, ಒಂದು ವಿಧಿ ಬಂದು ನಮ್ಮ ದೇವಾಂಗರಿಗೆ ಸಿಕ್ಕಿರೋ ಒಂದು ಪೆರುಮೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೆಲ್ಲ. ಹೇಗೆಂತೇಳಿ ಎಷ್ಟೋ ಮಠಗಳಿರ್ತವೆ, ಆಶ್ರಮಗಳಿದ್ದಾವೆ. ಎಲ್ಲಾ ಆಶ್ರಮದಿಂದ ಗುರು ಅಂತ ಮುಂತಾರಲ್ಲ, ಪರಂಪರೆಯಾಗಿ ವೇದದಲ್ಲಿ ಅಂತ ಹೇಳಿದ್ದಾರೆ. ನಿಮಗೆಲ್ಲ ಸಂಕಲ್ಪ ಮಾಡಿಸಿದ್ರು, ಸುಮಾರು ಒಂದು 20 ನಿಮಿಷ ಸಂಕಲ್ಪ ಮಾಡಿಸಿದ್ರು. ಏನೇನು ಸಿಕ್ಕಿಲ್ಲ, ಅದು ಕಿವಿ ಕೇಳೋದಿಲ್ಲ. ಕಿವಿ ಕೇಳೋಲ್ಲ, ಮನಸ್ಸಿಗೆ ಬರೋದು. ಏನೋ ಒಂದು ಹೇಳ್ತಾರೆ, ಅವ್ರು ಹೇಳ್ದಂಗೆ ನಾವು ಹೇಳ್ಬೇಕು, ನಾವು ಕಲಿಬೇಕು ಅಂತ ಬರೋದಿಲ್ಲ. ಅದಕ್ಕೆ ಬಂದು ನಾವು ಯಾವ ಹೇಳ್ತೀವಿ ಅಂದ್ರೆ, ನಮಗೆ ಮಂತ್ರ ಬರಲಾರ್ದು, ನಮಗೆ ಯಾವ ತರ ನಮಸ್ಕಾರ ಮಾಡಬೇಕು ಅಂತ ಸಂಪ್ರದಾಯ ಸಿಕ್ಕಲಾರ್ದು, ಹಂಗೆಲ್ಲ ಇದ್ರೂ ಕೂಡ ಏದೋ ಹೇಳ್ತಾರೆ, ಒಳ್ಳೆ ಹೇಳಿದ್ರೆ ನಾವು ಕೂತ್ರೆ ಒಳ್ಳೆ ಜ್ಞಾನ ಬರೋದಲ್ಲ. ಅದಕ್ಕೆ ಆದಿಶಂಕರ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ. ಇಂದ ಒಂದು ಬೆರವಿಯಲ್ಲಿ ಬಂದು ನಾವು ಮುನ್ನೋರುಗಳು, ನಮ್ಮ ತಾತ ಮುತ್ತಾತ ಎಷ್ಟೋ ಕಷ್ಟಪಟ್ಟಾರಲ್ಲ. ನಾವು ಎಡದಲ್ಲಿ ಬಂದು ಕೂತೀವಿ ಅಂದ್ರೆ ಅವ್ರು ಮಾಡಿರೋ ಒಂದು ಭಾಗ್ಯ ಪುಣ್ಯ ಅಂತ ಹೇಳಿರಲ್ಲ, ಹೌದಾ? ಅದಕ್ಕೆ ನಾವು ಮುನ್ನೋರುಗಳು ನೆನೆಸ್ಬೇಕು ಅಂತ ಹೇಳಿರಲ್ಲ. ನೀವು ಕೈಲಿ ಅಷ್ಟೇ ಕೈಲಿ ಮಡಿದಾಗ ಮುನ್ನೋರುಗಳನ್ನು ಪ್ರಾರ್ಥನೆ ಮಾಡೋಣ. ಮುನ್ನೋರುಗಳು ಆತ್ಮ ಶುದ್ಧಿಯಾಗಿದ್ರೆ ನಾವು ಶುದ್ಧಿಯಾಗಿರೋದು. ಅದಕ್ಕೆ ನಮ್ಮ ಆತ್ಮ ಬಂದು ಪುನೀತವಾಗಿ ಇರಬೇಕು ಅಂತ ಹೇಳಿ ಗುರು ಪೂಜೆ ಬಂದು 8 ವರ್ಷ ಕಳೆದ ನಾವು ಇಲ್ಲಿ ಮಾಡ್ತಾ ಇದೀವಿ ಅಂತೆಲ್ಲ. ಇದು ಬಂದು ಗುರುನಾಥರುடைய ಅನುಗ್ರಹ ಒಂದು ಪಕ್ಕ ಇದ್ರೆ, ಇದು ಬಂದು ತಿರುಮೂರ್ತಿ ಬಂದು ಒಂದು ದೈವ ಕ್ಷೇತ್ರ ಅಂತ ಹೇಳಿದ್ರು. ಈ ದೈವ ಹಂಪಿ ಬಂದು ರಾಜಮಂದಿರ ಇರக்கூடிய ಆ ಕಾಲ ಇದ್ರು. ನಮ್ಮ ದೊಡ್ಡ ಮನಸ್ಸರು ಇವತ್ತು ದೊಡ್ಡ ಮನಸ್ಸರಿಗೆ ಒಂದು ಎಡ ತೆಗೆದು ಇಷ್ಟೆಲ್ಲ ನಿರ್ಮಾಣ ಮಾಡೋದು ನಮ್ಮ ಕಣ್ಣು ಮುಂದೆ ಕೆಲವೊಂದು ಆಡ್ತಾ ಇದ್ದಾರೆ, ಎಲ್ಲರೂ ಇಲ್ಲ. ಆದ್ರೂ ಅವರೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನಮ್ಮ ಮಕ್ಕಳು ಒಂದು ಚೆನ್ನಾಗಿರ್ಬೇಕು, ಮಕ್ಕಳಲ್ಲಿ ಕೂಡಿಯ ಗುರು ಶಾಪ ನಿವೃತ್ತಿ ಆಗಬೇಕು, ಮಕ್ಕಳಿಗೆ ಒಂದು ಜ್ಞಾನ ವೃದ್ಧಿ ಆಗಬೇಕು, ಮಕ್ಕಳಿಗೆ ಒಂದು ಹೇಗಲು ಕುಟುಂಬದಲ್ಲಿ ಹೇಗೆ ಗುರಿ ಇರಕೂಡುದು ಅಂತ ನೆನೆಸ್ತಾ ಈ ಒಂದು ಗುರುಪೀಠವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕಾಗ ಇಲ್ಲಿ ಬಂದು ಈ ಗುರು ಪೂಜೆ ಮಾಡಬೇಕು. ನಮ್ಮ ಟ್ರಸ್ಟ್ಲೇ ಬಂದು ತಿರುಮೂರ್ತಿ ದೇವಾಂತರ ಚಾರಿಟಬಲ್ ಟ್ರಸ್ಟ್ ತಮ್ಮ ಈ ಸರ್ ಇದೀಗ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಬೇರೆ ಬಗ್ಗೆ ಮಾಡೋಕ್ಕೆಲ್ಲ ಬಾಯಿತಿತ್ತಲ್ಲ, ನಮ್ಮ ದೊಡ್ಡವರು ನಾವು ಇದು ಮಾಡೋಣ ಅಂತ ಹೇಳಿದ್ರು. ಅದು ಹೋಗವೆ ನಮ್ಮ ಇಲ್ಲಿಗೆ ಬಂದು
ನರ್ಪಣಿ ಮಂಡಳಿ ಎಲ್ಲ ಮುಖ್ಯಸ್ಥರುಗಳು, ಅப்புறம் ನಮ್ಮ ಅನೆತ್ತಿನ ನಮ್ಮ ಕಲಾಚಾರ ಪರಂಪರೆ ಇರ್ತக்கூடிய ಶೆಟ್ಟಿಯರುಗಳೆಲ್ಲ ನಮ್ಮ ಊರಲ್ಲಿ ಗ್ರಾಮದಲ್ಲಿ ಬಂದು ಶೆಟ್ಟಿತನ ಮಾಡಿರೋಂಥ ದೊಡ್ಡ ಮನುಷ್ಯರು ಕೂಡ ಇಲ್ಲಿ ಬಂದು ಕಲಿಸಬೇಕು. ಅವರೆಲ್ಲ ಸುಖವಾಗಿರ್ಬೇಕು, ಅವ್ರಿರಂತ ದೋಷ ನಿವೃತ್ತಿ ಆಗ್ಬೇಕು, ಅವ್ರು ಬಂದು ವಾಡಿಕೆಯಿಂದ ಹೇಗೂ ಸುಭಿಕ್ಷವಾಗಿ ಇರ್ಬೇಕು ಅಂತ ನೆನೆಸ್ತಾ ಇದು ಗುರುಪೂಜೆ ಮಾಡಿವೆಲ್ಲ. ಇಂಥ ಒಂದು ವಿಳಾಲಿ ಬಂದು ಕಲಿಸ್ಬೇಕಂದ್ರೆ ಪೂರ್ವ ಪ್ರಾಪ್ತ ಇರ್ಬೇಕು ಅಂತ ಹೇಳಿ, ಪೂರ್ವ ಜನ್ಮ ಸುಕೃತೈ ಪುಣ್ಯ ವಿನಾಲಭ್ಯತೆ ಅಂತ ವೇದದಲ್ಲಿ ಹೇಳ್ಯಾರ. ಈ ಒಂದು ಕಾರ್ಯ ಬಂದು ಪುನೀತವಾಗಿರಿ ನಾವು ಎತ್ತಿ ಮಾಡ್ಬೇಕಂದ್ರೆ ಪೂರ್ವ ಕರ್ಮ ಚೆನ್ನಾಗಿರ್ಬೇಕಂತೆ. ಪೂರ್ವ ಕರ್ಮ ಚೆನ್ನಾಗಿದ್ರೆ ನಾವೆಂದು ಒಳ್ಳೆ ಎಡದಲ್ಲಿ ಒಂದು ಪುನೀತ ಎಡದಲ್ಲಿ ಗುರ್ತು ಮಾತಾಡಕ್ಕೆ ಸೌರ್ಯವಾಗಿರೋದಂತ ಹೇಳ್ತೀವಿ. ಅದೇ ಮಾತ್ರ ಇಂದಿಗೆ ಬಂದು ನಮ್ಮ ಗುರು ಪೂಜೆ ಈ ಒಂದು ಗುರು ಪೂರ್ಣಿಮೆ ಬಂದು ನಾವು ತಿರುಮೂರ್ತಿ ಮಲೆಯಲ್ಲಿ ನಮ್ಮ ಮಾಡೋ ಸಂದರ್ಭದಲ್ಲಿ ಬಂದು ಬೆಂಗಳೂರಿನಿಂದ ತುಂಬಾ ಆಳುಗಳು ಬಂದವರಲ್ಲ, ಅವ್ರು ಬಂದು ಎಷ್ಟು ಆಳುಗಳು ಗುರುಪೀಠವೇ ನೋಡಕ್ಕಿದ್ದೀವಿ. ಈ ತಿರುಮೂರ್ತಿ ಮಲೆ ಸ್ವಾಮಿ ಅಡಿಗಡಿ ಹೋಗ್ತಾರೆ, ಹೇಗಿದೆ ನೋಡ್ಬೇಕಂತ ಬಂದಾರಲ್ಲ ಅವರೆಲ್ಲ. 2-3 ಸಲ ಬಂದರೆ, ಕುಂಭಶ್ರೀ ಬಂದರೆ, ಕೆಲವೊಂದು ಈಗಿರಂತ ನಮ್ಮ ಆಂಧ್ರ ದೇವಾಂಗ ಬಂದು ಸೆಕ್ರೆಟರಿ ಅப்புறம் ದೇವಾಸಗಳು ಫಸ್ಟ್ ಟೈಮ್ ಬಂದಿರೋದು, ಅವರೆಲ್ಲ ಹೋಗ್ಬೇಕು. ಅದಿಲ್ಲಂಗೆ ನಮ್ಮ ಇನ್ನೂರಲ್ಲಿ ಬಂದಿರೋಂತ ರಾಜೇಶ್ ಅಂತ ದೊಡ್ಡ ವಕೀಲರು ಅಂತಾರಲ್ಲ, ಅವರು ಫ್ಯಾಮಿಲಿಯೋಡೆ ಬಂದಾರಲ್ಲ. ಯಾಕೆಂದ್ರೆ ಒಂದು ಹಿರಿಯರಲ್ಲಿ ಬಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರು ಕೊಂಡೋಗಾರ, ಇದನ್ನು ನಮ್ಮ ಕೈಲಿ ಬರಲ್ಲ, ಎಲ್ಲವೂ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಲ್ಲ. ಅದಕ್ಕಾಗ್ತಾ ದೊಡ್ಡ ಮನಸ್ಸರು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲರೂ ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ, ಎದು ನಮ್ಮ ಕೈಲಿ ಕೊಂಡೋಗಲ್ಲ. ನಾವು ಕೈಲಿ ಕೊಂಡೋಗೋದು ಎದು ಕೊಂಡೋಗ್ತೀವಿ, ಇದು ಬರೋದು ನಮ್ಮ ಕೈಲಿ ಅಂತ ಹೇಳಿದ್ರೆ ಹಣ ಬರದ, ಮನೆ ಬರದ, ಮನೆಗೆ ಬರದ, ಮಕ್ಕಳು ಬರದ, ಯಾರು ನಮ್ ಕೂಡ ಬರಲಾರು. ಬರೋದು ಅಂದ್ರೆ ನಾವು ಏನ್ ಪುಣ್ಯ ಮಾಡಿವೋ, ಏನ್ ಕರ್ಮ ಮಾಡಿವೋ ಅದನ್ನ ನಮ್ಮಿಂದ ಬರೋದು ಬಡಿಲಿ, ಬೇರೆ ಎದೂ ಬರಲ್ಲ. ಇದುವರೆಗೂ ನಾವು ಉಯಿರೋಡಿ ಇರುವವರೆಗೂ ಅನವೇರನ ಅನುಭಾಂತ ಪಾಸ ತಯಾರಲು ತಿಳ್ಕೊಳ್ಳೋ ನಾವು ಪಟ್ಟರು ಎವಳ ಬಂದು ನಮ್ಮ ಪಾಸ ಪಕ್ಕದಲ್ಲಿ ಇರುವಲ್ಲೋ ಅವನ್ನೆಲ್ಲ ಬಂದು ನಾವು ಇಂದಿಗೆ ಗಾಂಧಿನ ನೆನೆಸ್ತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರ ನೆನೆಸ್ತೀವಿ. ನಮ್ಮ ಮುನ್ನೋರ್ಗೆ ನಾವು ನೆನೆಸ್ತೀವಿ ಅಂದ್ರೆ ಅವ್ರು ಮಾಡಿದ ಒಂದು ಭಾಗ್ಯ ಕೈಂಕರ್ಯ, ಅವ್ರು ಮಾಡಿರೋ ತ್ಯಾಗ ಅಂತ ಹೇಳೋದು. ಆ ತ್ಯಾಗದಿಂದ ಮಾಡಿರ್ತಾ ನಾವೆಲ್ಲ ನೆನೆಸ್ತೀವಿಲ್ಲ. ಅದೇ ಮಾತ್ರ ಇದು ವಾಡಿಕೆಯಲ್ಲಿ ಬಂದು ನಾವು ಬಿಟ್ಟು ಕೊಟ್ಟವ್ರು ಯಾವಾಗಲೂ ಕೆಡಲ್ಲ ಅಂತ ಹೇಳ್ತಾರೆ. ಏದಾದ್ರು ಬಿಟ್ಟು ಹೋದ್ರೆ ಎದು ಕೆಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಅಂತ ಮಾದ್ರಿ ಈ ಒಂದು ವೇದದಲ್ಲಿ, ಋಗ್ವೇದದಲ್ಲಿ ಅಂತ ಹೇಳ್ತಾರೆ ಅಂದ್ರೆ, ಮೊದಲು ಬಂದು ನಾವೆಲ್ಲ ದೇವಾಂಗರು ಋಗ್ವೇದಿಗಳು ಅಂತ ಹೇಳ್ಯಾರ. ನಿಮ್ಗೆಲ್ಲ ಸಿಕ್ಕಲ್ಲ, ಋಗ್ವೇದಿಗಳು ಋಕ್ಷಾಕ ಅಧ್ಯಾಯಿ ಅಂತ ಹೇಳ್ಯಾರ. ಆದ್ರೆ ಯಾಂತ ಹೇಳಿದಾರೆ ಋಗ್ವೇದದಲ್ಲಿ ಯಾಂತ ಹೇಳಿದ್ರೆ ನಾವು ಬಂದು ದೇವಾಂಗರು ಅಂತ ಹೇಳಿ, ನಾವು ವರ್ಣಾರ್ ನೋಡಿದ್ರೆ ನಮ್ಮ ದೇವಾಂಗ ಪುರಾಣ ಗೋತ್ರ ಇತಿಹಾಸ ನೋಡಿದ್ರೆ ನಾವೆಲ್ಲ ದೇವರ ಮನೆಯ ಸಂತತಿಗೆ ಬಂದೀವಿ ಅಂತ ಹೇಳ್ತೀವಿ. ಅದಿಲ್ಲಂಗೆ ನಮ್ಮ ದೇವರುಗಳಿಗೆ ವಸ್ತ್ರ ಕೊಟ್ಟಂತ ಕುಲ ಚರಂದ ಕುಲ ದೇವಾಂಗ ಕುಲ ಅಂತ ನಾವು ಹೇಳಿದ್ವಿ. ಇಂಥ ಮಾಡಿ ಒಂದು ಕುಲದಲ್ಲಿ ಹುಟ್ಟಬೇಕಾದ್ರೆ ಏದಾದ್ರು ಒಂದು ಐದಿಕವಾಗಿ ಇರ್ಬೇಕಲ್ಲ, ಏದಾದ್ರು ಪಾರಂಪರ್ಯವಾಗಿರ್ಬೇಕು, ಏದಾದೊಂದು ಇತಿಹಾಸ ಇರ್ಬೇಕಲ್ಲ. ಅದಕ್ಕೆ ದೊಡ್ಡ ಮನಸ್ಸಲ್ಲಿ ಹೇಳಿದ್ರೆ ದೇವರಿಗೆ ಬಟ್ಟೆ ಕೊಡುವಂತ ಕುಲ ದೇವಾಂಗ ಇಟ್ಟಿದ್ರೆ ಅದಕ್ಕೆ ಮನುಷ್ಯನಿಗೆ ಉಣವು ಎಡ್ಡಾಗಣ್ಣ, ಉಣವು ಬಂದು ಎಡ್ಡಾಗ ನಾವು ಇಲ್ಲಿ ಉಪವಾಸ ಮಾಡಿ ಯಾರು ಕೇಳ, ಹೇಗಂದ್ರೆ ಇಲ್ಲಿ ಗುರು ಪೂಜೆಗೆ ಉಪವಾಸ ಮಾಡಿ ಅಂತ. ಅದು ಬಟ್ಟೆ ಇಲ್ಲಂಗೆ ಇರಕ್ಕಾಗಲ್ಲ. ಮನುಷ್ಯನಿಗೆ ಬಂದು ಬಟ್ಟೆ ಒಂದು ವಸ್ತ್ರ ಬಂದು ವಸ್ತ್ರದಾನ ಶರಂದದಾನ ಅಂತ ಆಟಲ್ಲ ಹೇಳೋದು. ಮನುಷ್ಯನಿಗೆ 2 ಮುಖ್ಯ, ಒಂದು ಉಣವು, ಎರಡಾவது ವಸ್ತ್ರ ಅಂತ ಹೇಳಿ. ಒಂದೊತ್ತು ಉಣವು ಇಲ್ಲ ಹಂಗಿದ್ರು ಕೂಡ ನಾವಿಲ್ಲ, ಆದ್ರೆ ವಸ್ತ್ರ ಇಲ್ಲ ಹಂಗೆ ಇರಕ್ಕಾಗಲ್ಲ. ಅದು ಅಂತ ಕುಲದಲ್ಲಿ ನಾವು ಒಂದು ಬೆರಿಮೆಯಾಗಿ ಹುಟ್ಟಿವಿ ಅಂದ್ರೆ ನಮ್ಮ ಮಾಡಿರಂತ ಬಂದೋರು ಮಾಡಿರಂತ ಭಾಗ್ಯ ಪುಣ್ಯ ಅಂತ ಹೇಳ್ತೀವಿ. ಅಂತ ಒಂದು ಕುಲದಲ್ಲಿ ಬಂದು ದೇವಾಂಗರಿಗೆ ಬಂದು ನಾವು ಬಂದು ಋಗ್ವೇದಿಗಳು ಅಂತ ಹೇಳಿ. ಆ ಋಗ್ವೇದದಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರಾರ್ಥನೆ ಮಾಡಬೇಕು. ಯಾಂತ್ರ ಪ್ರಾರ್ಥನೆ ಮಾಡಬೇಕಂದ್ರೆ ಸೂರ್ಯ ಚಂದ್ರ ಅಂತ ಹೇಳಿ ನಮ್ಮ ಸೌಡೇಶ್ವರಿ ಛತ್ರದಲ್ಲಿ ಬಂದು ಈ ಒಂದು ಮಂಜಲ್ ತುಂಡಲ್ಲಿ ಬಂದು ನಾವು ಏನು ಒಂದು ಪಕ್ಕಲೆ ಸೂರ್ಯ ಇನ್ನೊಂದು ಪಕ್ಕಲೆ ನೋಡಿರಲ್ಲ, ಅದು ದೊಡ್ಡ ಮನುಷ್ಯರಿಗೆ ಹೇಗೆ ಹಾಕಿ ಸಿಕ್ಕಿಲ್ಲ. ಆ ಪರಂಪರೆ ಇರೋಂತ ನಮ್ಮ ಐದಿಕ ಪರಂಪರೆ ನಮಗಿದೆ. ಅದು ಯಾಕೆಂದ್ರೆ ಒಂದು ಕುಲವು ಮನುಷ್ಯನಿಗೆ ಬಂದು ಒಂದು ವಸ್ತ್ರ ಎಷ್ಟಾದ್ರು ಉಣವು ಕೊಡ್ಬೇಕಾದ್ರೆ ಮನುಷ್ಯ ಹುಟ್ಟಿದಾಗ ಉಣವು ಬೇಕು, ಸಾಯ್ಬೇಕಾದ್ರೂ ಉಣವು ಬೇಕು. ಮನುಷ್ಯ ಹುಟ್ಟಾಗ್ಲೂ ವಸ್ತ್ರ ಬೇಕು, ಸತ್ತಾಗ್ಲೂ ವಸ್ತ್ರ ಬೇಕು. ಸೂರ್ಯ ಚಂದ್ರ ಎಲ್ಲಿವರೆಗೆ ಇರೋದು ಅಲ್ಲಿವರೆಗೂ ಈ ಕುಲ ಇರಬೇಕು ಅಂತ ನೆಕ್ಸ್ಟ್ ಒಂದು ಸೂರ್ಯ ಚಂದ್ರ ಈ ಒಂದು ಋಗ್ವೇದದಲ್ಲಿ ಬಂದಿರೋದು. ಇಂಥ ಒಂದು ಐದಿಕವಾಗಿರೋಂಥ ಋಗ್ವೇದದಲ್ಲಿ ದೇವರ ಒಂದು ಸ್ತೋತ್ರ ಮಾಡೋದು ಕೂಡ ನಮ್ಮ ಕಲಾಚಾರವನ್ನು ಬೆಳೆದಾಗಿ ತೋರಿಸ್ಬೇಕನ್ನತ್ತ ಇದು ಋಗ್ವೇದ ಅಂತ ಹೇಳಿದ್ರು. ಎಡ್ಡಾவது ಬಂದು ಯಜುರ್ವೇದ ಅಂತ ಹೇಳಿ. ಆ ಯಜುರ್ವೇದದಲ್ಲಿ ಯಾವ ಹೇಳ್ತಾರೆ ಅಂದ್ರೆ, ಆ 4 ವೇದದಲ್ಲಿ ಪಾರಾಯಣ ಮಾಡಿದ ಯಜುರ್ವೇದದಲ್ಲಿ ಒಂದು ಇಂಥ ಒಂದು ಕರ್ಮಗಳು
ಈಗಿಂದ ಮಾಡ್ಬೇಕು. ನಾವೊಂದು ಮದುವೆ ಮಾಡ್ತೀವಿ, ಒಂದು ಗೃಹ ಪ್ರವೇಶ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಮೊರೆ ಇದೆ. ನಾವು ದಿಢೀರ್ನ ಒಂದು ಮನೆ ಕಟ್ಟಿ ಒಳಗೆ ಶುರು ಮಾಡ್ತಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಒಂದು ಐದಿಕ ಪಂಚ ಇದು ಪುಣ್ಯವಾಚನೆ ಮಾಡಿ, ಒಂದು ಗೃಹ ಹೋಮ ಮಾಡಿ, ಅದಕ್ಕೊಂದು ಇನ್ನೊಂದು ಪ್ರಾಯಶ್ಚಿತ್ತವು ಏನೋ ಒಂದು ಹೋಮ ಮಾಡಿ, ವಾಸ್ತು ಪೂಜೆ ಅಪ್ಪ ಇನ್ನೊಂದು ರೈಸ್ ಮಾಡ್ತಾರೆ 12 ಗಂಟೆಗೆ ರಕ್ಷಾ ಹೋಮ ಮಾಡ್ತಾರೆ. ಯಾಕೆಂದ್ರೆ ಯಾರೋ ಒಂದು ಮನೆ ಕಟ್ಟಿರೋರಲ್ಲ, ಅದ್ರೊಳಗೆ ನಾವು ಪೂರ್ವವಾಗಿ ಸುಖವಾಗಿ ಇರ್ಬೇಕಂದ್ರೆ ಎಷ್ಟೋ ನಮಗೆ ರಕ್ಷಾಸರಾಗಿರೋಂಥ ಸ್ಮಶಾನ ಕೂಡ ಎಡ ಸಿಕ್ಕಿರೋದಲ್ಲ, ಪುನೀತವಾಗಂತ ರಕ್ಷಾ ಹೋಮ ಅಂತ ಮಾಡೋರು, ನೈಟ್ 12 ಗಂಟೆ ಮಾಡೋರಲ್ಲ. ಈ ಒಂದು ಕರ್ಮಕಾಂಡಗಳಲ್ಲಿ ಮಾಡಕ ಹೇಳಿಕೊಟ್ಟಂತ ಯಜುರ್ವೇದ ಅಂತ ಹೇಳಿದ್ರು. ಮೂಣಾಲ್ ಬಂದು ಸಾಮವೇದ ಅಂತ ಹೇಳ್ತಾರೆ. ಈ ಸಾಮವೇದ ಅಂದ್ರೆ ಈಗ ಒತ್ತಿಲಿ ಬಂದು ಸಂಗೀತ ಮಾಡಿದ್ರಲ್ಲ ದೊಡ್ಡ ಮನುಷ್ಯ, ನಮ್ಮ ಹೆಣ್ಮಕ್ಳೆಲ್ಲ ಬಂದು ಒಳ್ಳೆ ಪಾಠ ಆಡಿದ್ರಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಬಂದು ಆ ಸಂಗೀತದಲ್ಲಿ ಬಂದು ಕೇಳ ವ್ಯಾಧಿಗಳು ನೀಂಗಾದ ಅಂತ ಹೇಳಿರಲ್ಲ. ಆ ವ್ಯಾಧಿಗಳು ನೀಗಬೇಕಂದ್ರೆ ಎದೆ ಒಂದು ನಮಗೆ ಅರ್ಥ ಆಗೋದು, ಅರ್ಥ ಆಗ್ಲಂಗೆ ಇರೋದು ಕೂಡ ಆ ಸಂಗೀತದಲ್ಲಿ ಬಂದು ಕೊಂಚ ಹೊತ್ತು ಕೊಟ್ರೆ ಏನೋ ನಮಗೆ ಆಡಾಂತೇಳಿ ಆಡಿಟ್ಟೇ ಇರೋದಿಲ್ಲ. ಆ ಒಂದು ಶಕ್ತಿ ಬಂದು ಆ ಒಂದು ವೇದದಲ್ಲಿದೆ, ಅದಕ್ಕ ಸಾಮವೇದ ಅಂತ ಹೇಳ್ತಾರೆ. ಅದ್ರ ಕಡಿಸಿ ಬಂದು ಅಥರ್ವ ವೇದ ಅಂತ ಹೇಳ್ತಾರೆ. ಈ ಅಥರ್ವ ವೇದದಲ್ಲಿ ನಾವೆಲ್ಲ ನೆನೆಸ್ತೀವಿ, ಮಾಟ ಮದುತ ತುಂಬಾ ಇರೋದು ಅಂತ ಹೇಳ್ತೀವಿ. ಖಂಡಿತ ಅದಿಲ್ಲ. ಅದು ಒಂದು ಆರೋಗ್ಯವಾಗಿರಂತ ಆಯುರ್ವೇದಕ್ಕೆ ಔಷಧಿ ಕೊಡಂತ ಗಿಡಮೂಲಿಕೆಗಳು, ಸಿದ್ಧಗಳಿರಕ ಕೂಡಿಯ ಅದನ್ನು ಒಳಿ ಮಾಡಿ ತೋರಿಸಿದ ಅಥರ್ವ ವೇದ ಅಂತ ಹೇಳಿದ್ರು. ಇಂಥ ಮಾತ್ರ 4 ವೇದಗಳಿದ್ದಾವೆ. ಆ 4 ವೇದಗಳು ಬಂದು ಇಲ್ಲಿ ಬಂದು ಆಷಾಢಲ್ಲಿ ಬಂದು ನಮಗೆ ಆಡಿ 13 ನಡೆಸ್ತಿದ್ದೀವಿ. ಆಡಿ 13 ಬಂದು ಇದು ಗುರು ಪೂರ್ಣಿಮೆಗೆ ಬಂದು ನಾವು ಮಾಡೋ ಒಂದು ಕೈಂಕರ್ಯ ಬಂದು 4 ಮಾಸ ಅಂತ ಹೇಳ್ತೀವಿ, ಚತುರ್ಮಾಸ ಅಂತ ಹೇಳ್ತೀವಿ. ಅದಾದ್ರು ಇಲ್ಲಿ ಆಡಿ ಮಾಸ, ಆವಣಿ ಮಾಸ, ಪೈಶಾಚಿ ಮಾಸ, ಅப்புறம் ಕಾರ್ತಿಕ ಮಾಸ, 4 ಮಾಸ, 5. ಈ 4 ಮಾಸಕ್ಕೆ ಬಂದು ಋತುವಾಗಿದ್ದು ಈ ಒಂದು ಪಾರಾಯಣ, ವೇದಗಳು, ಉಪನಿಷತ್ತುಗಳು, ಅப்புறம் ನಾವೊಂದು ಉಪನ್ಯಾಸ ಮಾಡಿದ ಮಕ್ಕಳುடைய ಮನಸ್ಸು ಮಾರೋದನ್ನ ಇಲ್ಲಿ ಬಂದು ಆಡಿ ಮಾಸ ಇಲ್ಲಿಂದ ಅಲ್ಲಿ ಬಂದು ಪಂಡಿಗೆ ತುಂಬಾ ಇರೋದು. ಮಾಸ ಒಂದೊಂದು ಪಂಡಿಗೆ ಇರೋದು, ಹೌದಾ? ಸಿಕ್ಕದು ಈ ಒಂದು ಆಡಿ 18 ಆದಕ್ಕப்புறம் ನೆಕ್ಸ್ಟ್ ಒಂದು ಅರ್ಥ ಮಾಸ ಒಂದು ಪಂಡಿಗೆ ಇರೋದು, ಅದಕ್ಕப்புறம் ಇನ್ನೊಂದು ವಿನಾಯಕ ಚತುರ್ಥಿ ಬರೋದು, ಅದಕ್ಕப்புறம் ಒಂದು ದಸರಾ. ಇದು ಬಂದು 4 ಮಾಸಕ್ಕೆ ಬಂದು ನಮ್ಮ ಋಷಿಮಾರುಗಳು ನಮಗೆ ಕೊಟ್ಟಂತ ಒಂದು ಮುಖದಲ್ಲಿ ಬಂದು ಹೇಗೇನೋ ಸುಭಿಕ್ಷವಾಗಿರ್ಬೇಕು, ಅನ್ಯೋನ್ಯವಾಗಿರ್ಬೇಕು, ಸುಖವಾಗಿರ್ಬೇಕು, ಅನ್ಯೋನ್ಯವಾಗಿರ್ಬೇಕು, ಅನುಭವ ಹಾಕ್ಕೊಡ್ರೆ ನಾವು ಇರ್ಬೇಕಂತ ಹೇಳ್ತಾ ಈ ಒಂದು ಐದಿಕ ಪರಂಪರೆ ಮಾಡಿದ್ದಾರೆ. ಇಂದ ಒಂದು ಗುರು ಪೂಜೆ ಬಂದು ಮಾಡೋದು ಒಂದು ಭಾಗ್ಯ ಅಂತಲ್ಲ, ಅದು ನಮ್ಮ ಮಠದಲ್ಲೇ ಬಂದು ಬೇರೆ ಮಕ್ಕಳು ನಮ್ಮ ಆಶ್ರಮಲ್ಲೇ ಮಾಡೋದು ಒಂದು ಭಾಗ್ಯ. ದೇವಾಂಗದ ನಿರ್ವಾಸಗಳಲ್ಲಿ ಇದ್ದು ನಡೆಸೋದು ಅದೊಂದು ಭಾಗ್ಯ ಅಂತಲ್ಲ. ಅದು ಹಾಗೆ ಗುರು ಮಕ್ಕಳೆಲ್ಲ ಬಂದು ಈ ಒಂದು ಪಂಡಿತವಾರ ಕಾರ್ಯ ಬಂದು ನಾವು ಇದ್ದು ನೋಡ್ತೀವಿ, ಅದೊಂದು ಭಾಗ್ಯ. ಯಾಕೆ ಗುರು ದರ್ಶನ ಕೋಟಿ ಪುಣ್ಯಂ ಅಂತ ಹೇಳಿ ಒಂದಿಲ್ಲ, ಕೋಟಿ ಪುಣ್ಯ. ಗುರು ದರ್ಶನ ಕೋಟಿ ಪುಣ್ಯ, ನೋಡಿದ್ರೆ ಕೋಟಿ ಪುಣ್ಯ ಅಂದ್ರೆ ಅದ್ರಲ್ಲಿ ಇದ್ರೆ ಇನ್ನೆಷ್ಟು ಪುಣ್ಯ ಬರೋದಿಲ್ಲ ಅಂತ ಮಾತ್ರ ವಾಡಿಕೆಯಲ್ಲಿ ನಾವೆಲ್ಲ ಈ ಒಂದು ಎಡಲ್ಲಿ ಕೊಟ್ಟು ಮಡಗಿರ್ಬೇಕಂತ ಹೇಳ್ತೀವಿ. ಇದೇ ಮಾತ್ರ ಇಲ್ಲಿಗೆ ಬಂದು ಈ ಒಂದು ಎಲ್ಲರ ಭಕ್ತಿ ಭಾವದಡಿಯ ಇಲ್ಲಿರಂತ ದೊಡ್ಡ ಮನುಷ್ಯರು, ಇಲ್ಲಿರಂತ ನಿರ್ವಾಸಕರುಗಳು, ಅப்புறம் ನಮ್ಮ ಅರಕಟ್ಲೆ ನಮ್ಮ ಒಡೆಸ ನರಪಣಿ ಮಂಟರು ಎಲ್ಲ ಮುಖ್ಯಸ್ಥರುಗಳು, ನಮ್ಮ ಸತಿ ಬೆಳೆಗಳೆಲ್ಲ ತುಂಬಾ ಈ ಒಂದು ವಿಡದಲ್ಲಿ ಬಂದು ನೀವು ಬಂದು ಮನಸಾರ ಬಂದು ಇಲ್ಲಿ ಇದ್ದು ಈ ಕೈಕರ್ಯ ನಡೆಸಿದ ಗುರುವರನಾಥೊಡೆ ಅನುಗ್ರಹ ನಿಮಗೆ ಹೇಗೋ ಇರಬೇಕು. ಇವೆಲ್ಲ ವಾಡಿಕೆಯಲ್ಲಿ ಸುಭಿಕ್ಷವಾಗಿರ್ಬೇಕು. ವಾಡಿಕೆಯಲ್ಲಿ ಬಂದು ಎಲ್ಲರೂ ಒಂದು ಕೆಲವೊಂದು ಟೈಮಲ್ಲಿ ಕೆಲವೊಂದು ವಿಚಾರದಲ್ಲಿ ಬಂದು ನಾವು ಬಿಟ್ಟು ಕೊಟ್ಟುವಾಗ ಮನಸ್ಸು ಕೂಡ ಆ ತನ್ಮೆಯ ನಮಗೆ ಬರ್ಬೇಕಂತ ನೆನೆಸಿ ಹೇಳ್ತಿದ್ದ. ಅದು ಹಾಗೆ ನಾವು ಬಂದು 2 ಮಾಸ ಮುಂದೆ ಒಂದು ಮಾನಾಡ ಹಾಕಿಕೊಂಡೆಲ್ಲ ಕರ್ನಾಟಕ ಮಾನೆಯಲ್ಲಿ ಬಂದು ಬಾದಾಮಿ ಅಂತ ಮೇಲೆ ಕೇಳಿರಲ್ಲ, ಎಷ್ಟು ನಮ್ಮ ಕೆಲವೊಂದು ಮುಖ್ಯಸ್ಥರೆಲ್ಲ ಬಂದ್ರು. ನಮ್ಮ ಕೆಲವರ ಆಟಕ್ಕೆ ಬರಕ್ಕೆ ಒಂದು ವಾಯ್ಪಿಲ್ಲಂಗಾಯಿತು. ಅದರೊಳಗೆ ಅಲ್ಲಿ ತುಂಬ ಬಿಸಿಲಾಗಿತ್ತು, ಕೆಲವೊಂದು ಸಂದರ್ಭದಲ್ಲಿ ಬರಕ್ಕಿಲ್ಲ. ಆ ಒಂದು ಮಾನಾಡಲ್ಲಿ ಬಂದು ಎಷ್ಟೋ ಮಕ್ಕಳು ಆ ಪದವಿಗಳಂತ ಮಕ್ಕಳೆಲ್ಲ ಬಂದು ಚೆನ್ನಾಗಾಯ್ತದೆಲ್ಲ. ನಮ್ಮ ತಮಿಳುನಾಡಿನಿಂದ ಒಂದು ತೀರ್ಮಾನ ಹಾಕಿದ್ದರಿಂದ ಒಂದೊಂದು ಸ್ಟೇಟಿಗೆ ನಾವು ಒಂದು ದೇವಾಂಗ ಕುಲದನ್ನ ಕೊಡಬೇಕು ಅಂತ ಒಂದು ಹಾಕಿದ್ದಿಲ್ಲ. ಹಾಗಾಗಿ ನಮ್ಮ ಈ ಮಹಾರಾಷ್ಟ್ರದಲ್ಲಿ ಕೊಟ್ಟಿಲ್ಲ, ಕರ್ನಾಟಕದಲ್ಲಿ ಕೊಟ್ಟಿವಿ, ಆಂಧ್ರದಲ್ಲಿ ಕೊಟ್ಟಿವಿ. ಅದುವಾಗಿ ನಾವು ತಮಿಳುನಾಡಿಗೆ ಬಂದು ಒಂದೇ ಒಂದು ಬಾಕಿ ಇತ್ತು. ನಮ್ಮ ತಮಿಳುನಾಡಿಗೆ ಬಂದು ನಮ್ಮ ವಿಮಲಮ್ಮ ಅವರಿಗೆ ಬಂದು ಒಂದು ಕುಲರತ್ನ ಅಂತ ಕೊಟ್ಟಿರೋದಿಲ್ಲ. ಅಲ್ಲಿಗೆ ಅವರು ಬರಾಕೋದಕ್ಕೆ ಮಾಹಿತಿ ಕೊಡಲಿಲ್ಲ. ಅದಕ್ಕೆ ಮೊನ್ನೆ ಬಂದಾಗ ಅಮ್ಮ ನೀವು ಬರಬೇಕಾಗಿತ್ತು ಅಂದಾಗ ಅವ್ರು ಬರಕ್ಕೆ ಇಷ್ಟ ಇತ್ತು, ಅಲ್ಲಿ ಬಿಸಿಲಿನ ಅಂತ ಬರಕ್ಕೆ ಸರಿ ಬರಲ್ಲ. ಅದಕ್ಕೆ ಈಗ ನಿಮ್ಮೆಲ್ಲರ ಮುಂದೆ ಅವ್ರಿಗೊಂದು ಹೊನ್ನಾಗ ಹಾಕಿ
ಕುಲರತ್ನ ಅಂತ ಒಂದು ಪಟ್ಟ ಇದಿಲ್ಲ ಅಂದರೆ ಇದೇ ಹತ್ತಾಳಿಗೆ ನಾವು ರೆಡಿ ಮಾಡಿದ್ವಿ, ಹತ್ತಾಳು ಸೆಲೆಕ್ಟ್ ಮಾಡಿದ್ವಿ. ಆ ಹತ್ತಾಳಿಗೆ ಬಂದು ಅಮ್ಮ ಒಂದು ಹತ್ತಾಳಿಗೆ ಒಂದು 9 ಆಳು, ಹತ್ತಾಳದು ಒಂದು ಆಳಿದ್ದಾರೆ. ಈ ಆಶ್ರಮದ ಕಾಲ ಸರಿ ಬಂದು ಕಲಿತಿರ್ಬೇಕಾದ್ರೆ ಆಶ್ರಮದ ನಾನು ತಿರುಗಿ ಆಶ್ರಮದಲ್ಲಿ ಕಲಿತಿದ್ದಿರೋ ಸಂದರ್ಭದಲ್ಲಿ ಅವರು ಯಜಮಾನರು ಪಳನಿಸ್ವಾಮಿ ಅಂತ ತುಂಬಾ ಈ ಒಂದು ಆಶ್ರಮಕ್ಕೆ ಕೈಂಕರ್ಯ ಮಾಡಿದ್ದಾರೆ. ಅದವಾಗಿ ನಮ್ಮ ಕುಟುಂಬ ಮಕ್ಕಳಿಗೆ, ನಮ್ಮ ಜಾತಿ ಮಕ್ಕಳಿಗೆ ತುಂಬಾ ಕೈಂಕರ್ಯ ಮಾಡಿದ್ದಾರೆ. ಅದೆಲ್ಲ ನಡೆಸಿ ಅವ್ರು ದೊಡ್ಡ ಇವಾಗಲೇ ಎಂಬರಾಯ್ಡ್ರಿ ನಮ್ಗೆ ದೊಡ್ಡ ಕಂಪನಿ ನಡೆಸಿ ನಡೆಸಿದ್ದಾರೆ. ಸೇವೆಗಿಂತ ನಮ್ಮ ಅರಕಟ್ಲೆ ಮೆಂಬರ್ ಅವರಿಗೆ ತೀರ್ಮಾನ ಮಾಡಿ ಅವ್ರಿಗೊಂದು ದೇವಾಂಗ ಕುಲರತ್ನ ಅನ್ನೋ ಒಂದು ಪಟ್ಟ ಕೊಟ್ಟಿದ್ದಾರೆ. ಅದು ನಿಮ್ಮೆಲ್ಲರ ಮುಖಾಗಿ ಇಂದಿಗೆ ಅವರಿಗೆ ಸಮರ್ಪಣೆ ಮಾಡ್ಕೊಂಡ ಇಂದ ಒಂದು ವಿಳಾಲಿ ಬಂದು ನೀವೆಲ್ಲ ದೊಡ್ಡ ಮನಸ್ಸರೆಲ್ಲ ಬಂದಿದ್ರಿ. ನಮ್ಮ ತಮಿಳುನಾಡು ದೇವಾಂಗ ಅರಕಟ್ಲೆ ದೇವಾಂಗ ಟ್ರಸ್ಟ್, ತಿರುಮೂರ್ತಿ ಮಲೆ ಟ್ರಸ್ಟ್ ಸಭಾಗ ಮುಖ್ಯಸ್ಥರಿಗೆಲ್ಲ ದೊಡ್ಡವರು ಬಂದೆಲ್ಲ ಅವರಿಗೆಲ್ಲ ಗೌರವ ಪಡಿಸ್ತಾರೆ. ಅದವಾಗಿ ನಮ್ಮ ಸಚಿವರು ಯಾರು ಬಂದಿದ್ದಾರೆ ದೇವರು ಇದ್ರು ಸರಿ ಆ ಸಚಿವ ಬೇರೆಯವರಿಗೆ ಒಂದು ಗೌರವ ಪಡಿಸೋದು ಒಂದು ಕಡಿಮೆ ಅಂತ ಹೇಳ್ತೀವಲ್ಲ. ಈ ಒಂದು ಕೈಂಕರ್ಯಲ್ಲಿ ಬಂದು ನಿಮ್ಮನ್ನು ನೀವು ತೊಡಗಿ ದೇವಾಂಗ ಸಮುದಾಯವನ್ನ ವೃದ್ಧಿ ಮಾಡಕ್ಕೆ ನಿಮ್ಮಾರ ಮುಂತಾದ ಕೈಂಕರ್ಯಗಳು ಸೇವೆಗಳು ಮಾಡಿದ್ದೇ ಇರ್ಬೇಕಂತ. ಅವಾಗ ನಮ್ಮ ಸಮುದಾಯ ಕಡಿಮೆ ಆಗೋದು, ಕಡಿಸಾಗೋದು, ಮೇಲ್ಕೊಂಡು ಬರಾಗ ಒಂದು ವಾಯ್ಪಾಗದಂತ ನೆನಸಿನೆಲ್ಲ ಇಲ್ಲಿ ಬಂದು ಇಂಥ ಗುರುಪೂರ್ಣಿಮೆ ಗುರುನಾಥೊಡೆಯ ಅನುಗ್ರಹ ಹೇಗೋ ನಿಮಗೆ ಇರ್ಬೇಕಂತ ನೆನೆಸಿ ನಾವೆಲ್ಲ ಕೊಟ್ಟು ಮಡಿಗಿರ್ಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮ ಮುನ್ನೋರುಗಳು ಬಂದು ಗುರು ಮಾಡ್ಬೇಕಂತ ನೆನೆಸಿ ಎಷ್ಟೋ ಜನ ಕಾಣಬೇಕು, ಎಷ್ಟೋ ಜನ ಪ್ರಯತ್ನ ಪಟ್ಟರು ಆಗಲಿಲ್ಲ. ಆದ್ರೆ ಹಿಂದಿಗೆ ಬಂದು ನಾವೆಲ್ಲ ರಾಮನಾಥರ ನೆನೆಸ್ತೀವಿ. ಸೌಡೇಶ್ವರಿ ರಾಮಲಿಂಗೇಶ್ವರ ಅಂತ ಹೇಳ್ತೀವಿ. ಆ ರಾಮಲಿಂಗೇಶ್ವರ 2 ಜ್ಯೋತಿರ್ಲಿಂಗ ನಮಗೆ ಬರೋದಿಲ್ಲ. ಒಂದು ಬಂದು ನಾವು ಹೇಳ್ತೀವಿ ಶ್ರೀಶೈಲ ಅಂತ ಹೇಳ್ತೀವಿ. ಶ್ರೀಶೈಲ, ಮಲ್ಲಿಕಾರ್ಜುನ, ಅಲ್ಲಿ ಗೋತ್ರಗಳು ನಾವಿದ್ದೀವಿ. ಅದೇ ಬಗ್ಗೆ ನಾವು ಒಂದೊಂದು ಊರಿಗೆ ಹೋಗ್ಬೇಕಾದ್ರೂ ಕೂಡ ರಾಮಲಿಂಗ ಚೌಡೇಶ್ವರಿ ಅಂತ ನಾವು ಹೇಳೋಲ್ಲ. ಒಂದು ಒಣಗಬೇಕಾದ್ರೂ ರಾಮಲಿಂಗ ಚೌಡೇಶ್ವರಿ ಅಂತ ಹೇಳ್ತೀವಿ. ನಮ್ಮ ರಾಮೇಶ್ವರಲ್ಲಿ ಬಂದು ದೇವಾಂಗ ಛತ್ರ ಇರ್ಬೇಕಂತ ನೆನೆಸಿ ನಮ್ಮ ರಾಜೇಶ್ವರ ಅಕ್ಕ ಬಂದು ನಮ್ಮ 30 ಯಜಮಾನರು ಆ ಒಂದು ಎಡದಲ್ಲಿ ಬಂದು, ಯಾಕಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅಂತ ಹೇಳ್ತಿರಲ್ಲ, ಕಾಶಿಯಲ್ಲಿ ಒಂದು ಏಕೆಂದ್ರೆ ದೇವಾಂಗ ಛತ್ರ ಇದು ಮಾಡಿದಂತ ಕೈಂಕರ್ಯ ಮಾಡಿಸಿ ಅಂದ್ರೆ ಇದು ಒಂದು ನನಗೆ ದೋಷ ಇರೋದು. ಆ ದೋಷ ಶಾಪ ನಿವೃತ್ತಿ ಮಾಡ್ಬೇಕಾದ್ರೆ ಒಂದು ಪುನೀತವಾದ ಎಡದಿಂದ ನಾವು ಮಾಡ್ಬೇಕಂತ ಹೇಳ್ತೀವಿ. ರಾಮೇಶ್ವರ ಅಂತ ಮಾಡಿ ಒಂದು ಎಡ ಕಟ್ಟಿದ್ದಾರೆ, ದೇವಾಂಗ ಛತ್ರ ಅಂತ ಮಾಡಿದ್ದಾರೆ. ಅದು 30 ಅಂತ ಮಾಡಿದ್ರೆ ಅಂತ ಬೇಡ ಅಂತ ಹೇಳಿದ್ರಲ್ಲ, 30 ಅಂತ ಬಾರಬಾರ್ದು, ದೇವಾಂಗ ಛತ್ರ ಅಂತ ಹೊಂದುತ್ತಾ ಇರಬೇಕು. ಹೀಗೆ ಎಲ್ಲ ದೇವಾಂಗ ಅಲ್ಲಿ ಬರಬೇಕಂತ ನಮ್ಮ ರಾಜ್ಕುಮಾರ್ ಬಂದಾರಲ್ಲ, ಅವರ ಎಲ್ಲ ಹೇಳಿ ಮಾಡ್ತಿರಲಿಲ್ಲ, ನೀವೆಲ್ಲ ಅಲ್ಲಿ ಬರಬೇಕಂತಿಲ್ಲ. ಎಷ್ಟೋ ನಾವು ರಾಮೇಶ್ವರಕ್ಕೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ಶ್ರೀಶೈಲಿಗೆ ಹೋಗ್ತೀವಿ, ಎಲ್ಲಿ ಹೋದ್ರು ಕೂಡ ನಮ್ಮದು ಅಂತ ಇರ್ಬೇಕಂದ್ರೆ ನಮ್ಮ ಜೊತೆ ನಾವು ಹೋಗಿದ್ರೆ ಅದು ಕೈಂಕರ್ಯ ಮಾಡಕ್ಕೆ ಒಂದು ಸುಭಿಕ್ಷ ನಿಮ್ಮ ವಾಡಿಕೆಯಲ್ಲಿ ನಾವೆಲ್ಲ ಕೊಟ್ಟು ಮಡಿಗಿರ್ಬೇಕಂತ ಹೇಳ್ತೀವಿ. 300 ಮಾಡಾಕಿರೋ ಕೈಂಕರ್ಯ ನಿಮ್ಮ ಕಣ್ಣು ಮುಂದೆ ನಿಮ್ ಕೈಯಾರೆ ಮಾಡ್ತೀವಿ ಅಂದ್ರೆ ಅದೆಲ್ಲ ಕೊಟ್ಟು ಮಡಿಗಿರ್ಬೇಕಿಂತ ಧರ್ಮ ಕೈಂಕರ್ಯದಲ್ಲಿ. ಈ ಧರ್ಮ ಕಾರ್ಯ ಒಂದು ನೀವೆಲ್ಲ ಇದ್ದು ಈ ಒಂದು ವಾಡಿಕೆಯಲ್ಲಿ ಒಂದು ಸುಭಿಕ್ಷವಾಗಿದ್ದು ಸುಖವಾಗಿದ್ದು ಸಮುದಾಯ ಹೆಂಗೆ ಒಟ್ಟುಮೆಯಾಗಿ ಕೊಂಡೋಗ್ಬೇಕು ಅದನ್ನೆಲ್ಲ ಮುಗಿಸಿ ಮಾಡಕ್ಕೆ ನೀವೆಲ್ಲ ಪ್ರಯತ್ನ ಪಡಬೇಕು. ಗುರುನಾಥೊಡೆಯ ಅನುಗ್ರಹ ಹೇಗೆ ಇರ್ಬೇಕಂತ ನೆನೆಸಿ ನಾವು ಹೇಳಿ ಮಾತನ್ನ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ.